ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ನೋಡಿ, ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ರಾಸಾಯನಿಕ ಕ್ರಿಯೆ ಅಂದ್ರೆ ವಸ್ತುವಿನ ಭೌತಿಕ ಗುಣಗಳಲ್ಲಿ ಬದಲಾವಣೆ, ವಸ್ತುವಿನ ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆ, ಒಂದು ವಸ್ತುವಿನ ಆಕಾರ ಬದಲಾವಣೆ, ಒಂದು ವಸ್ತುವಿನ ತೂಕ ಬದಲಾವಣೆ ಅಂತ ಇದೆ. ಇಲ್ಲಿ ಸರಿಯಾದಂತ ಆಯ್ಕೆ ಯಾವುದು? ವಸ್ತುವಿನ ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಪದಾರ್ಥಗಳನ್ನ ಏನಂತ ಕರೀತಾರೆ? ಭಾಗವಹಿಸುವಂತಹ ಪದಾರ್ಥಗಳನ್ನ ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರೀತಾರೆ. ಅಂದ್ರೇನು? ಪ್ರತಿಕ್ರಿಯಕಗಳು ಅಂತ ಹೇಳಿ. ಇನ್ನು ರಾಸಾಯನಿಕ ಕ್ರಿಯೆಯಿಂದ ಉಂಟಾಗುವ ಹೊಸ ಪದಾರ್ಥಗಳನ್ನ ಏನಂತ ಕರೀತಾರೆ? ರಾಸಾಯನಿಕ ಕ್ರಿಯೆಯಿಂದ ಉಂಟಾಗುವ ಹೊಸ ಪದಾರ್ಥಗಳನ್ನ ಪ್ರಾಡಕ್ಟ್ಸ್ ಅಂತ ಹೇಳಿ ಕರೀತಾರೆ. ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿಯೊಂದು ಪರಮಾಣುಗಳ ಸಂಖ್ಯೆ ಸಮನಾಗಿರ್ಬೇಕು. ಈ ನಿಯಮದ ಹೆಸರೇನು? ಆ ಒಂದು ನಿಯಮವನ್ನ ನಾವು ದ್ರವ್ಯರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳಿ ಕರಿತೀವಿ. ಇನ್ನು ಮೆಗ್ನೀಷಿಯಂ ರಿಬ್ಬನ್ ಅನ್ನ ಗಾಳಿಯಲ್ಲಿ ಸುಟ್ಟಾಗ ಅದು ಏನಾಗುತ್ತೆ? ಅದು ಬಿಳಿ ಬಣ್ಣದ ಪುಡಿಯನ್ನ ಉತ್ಪಾದಿಸುತ್ತೆ. ರಾಸಾಯನಿಕ ಸಮೀಕರಣವನ್ನ ಸಮತೋಲನಗೊಳಿಸುವುದು ಯಾಕೆ ಅಗತ್ಯ? ಯಾಕೆ ಅಂತ ಹೇಳಿದ್ರೆ ದ್ರವ್ಯರಾಶಿ ಸಂರಕ್ಷಣಾ ನಿಯಮವನ್ನ ಪಾಲಿಸೋದಕ್ಕೋಸ್ಕರ ರಾಸಾಯನಿಕ ಸಮೀಕರಣವನ್ನ ನಾವು ಸಮತೋಲನಗೊಳಿಸಬೇಕು. ಇನ್ನು ಸೇರುವಿಕೆ ಕ್ರಿಯೆ ಅಂದ್ರೇನು? ಕಾಂಬಿನೇಷನ್ ರಿಯಾಕ್ಷನ್, ಇದಕ್ಕೆ ಉದಾಹರಣೆ ಯಾವುದು? ಇದಕ್ಕೆ ನೋಡಿ, H2 plus O2 gives rise to H2O ಅಂತ ಇದೆ. ದಿಸ್ ಇಸ್ ರಾಂಗ್. ಇದು ಇದು ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ Na plus NaCl, Na plus Cl, Zn plus H2SO4, ZnHO4 plus H2, ಆಮೇಲೆ NaOH plus HCl, NaCl plus H2O ಅಂತ ಇದೆ. ಇಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನು? A plus B is equal to AB ಅಂದ್ರೆ ಪ್ರಾಡಕ್ಟ್ ಏನ್ ಫಾರ್ಮೇಶನ್ ಆಗಿರುತ್ತೆ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಒಂದೇ ಪ್ರಾಡಕ್ಟ್ ಇರಬೇಕು. ಅದನ್ನ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಏನು? A plus B gives rise to AB ಆಗುತ್ತೆ, ಮತ್ತೆ A plus B plus C gives rise to ABC ನೇ ಬರಬೇಕು. ಸೊ ಕಾಂಬಿನೇಷನ್ ರಿಯಾಕ್ಷನ್ ಸೇರುವಿಕೆ ಕ್ರಿಯೆ ಅಂತ ಹೇಳಿದಾಗ ಇಲ್ಲಿ ನೋಡಿ, ಇಲ್ಲೆಲ್ಲ 2 ಇದೆ. ಸೊ ಇಲ್ಲಿ H2 plus O2 gives rise to H2O ಅಂತ ಇದೆ. ಇದನ್ನ ಬ್ಯಾಲೆನ್ಸ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ 2H2 ಮತ್ತೆ ಇಲ್ಲಿ 2H2O ಆಗುತ್ತೆ. ಯಾಕಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಸೊ ಇಲ್ಲಿ 4H ಪ್ಲಸ್ ಇಲ್ಲಿ 4H ಮತ್ತೆ 2O ಬರುತ್ತೆ. ಸೊ ಇಲ್ಲಿ ಸರಿಯಾದಂತ ಉತ್ತರ ಯಾವುದು? H2 plus O2 gives rise to H2O. ವಿಭಜನಾ ಕ್ರಿಯೆ ಡಿಕಂಪೋಸಿಷನ್ ರಿಯಾಕ್ಷನ್, ಇದಕ್ಕೆ ಉದಾಹರಣೆ ಯಾವುದು? ಡಿಕಂಪೋಸಿಷನ್ ರಿಯಾಕ್ಷನ್ ಕಾಂಬಿನೇಷನ್ ಆಯ್ತು, ಈಗ ಡಿಕಂಪೋಸಿಷನ್ ರಿಯಾಕ್ಷನ್. CaCO3 gives rise to ಅಂದ್ರೆ ಇಲ್ಲಿ ಒನ್ ಪ್ರಾಡಕ್ಟ್ ಇರೋದು, ಒನ್ ರಿಯಾಕ್ಟೆಂಟ್ ಏನಿರುತ್ತೆ ಅಂದ್ರೆ ಇಲ್ಲಿ ಒನ್ ರಿಯಾಕ್ಟೆಂಟ್ ಅಂದ್ರೆ AB gives rise to A plus B ಆಗುತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಏನು? ಎಲ್ಲಾನು ಸೇರ್ಕೊಂಡು A plus B gives rise to AB ಆದ್ರೆ ಅದು ಉಲ್ಟಾ ಅಂದ್ರೆ AB gives rise to A plus B ಆದ್ರೆ ಅದು ಡಿಕಂಪೋಸಿಷನ್ ರಿಯಾಕ್ಷನ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ? CaCO3 gives rise to CaO plus CO2 is the right answer. ಹೆಚ್ಚು ಕ್ರಿಯಾಶೀಲ ಲೋಹವು ಕಡಿಮೆ ಕ್ರಿಯಾಶೀಲ ಲೋಹವನ್ನ ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟ ಮಾಡುವಂತಹ ಕ್ರಿಯೆಯನ್ನ ಏನಂತ ಕರೀತಾರೆ? ಸ್ಥಾನಪಲ್ಲಟ ಕ್ರಿಯೆ ಅಂದ್ರೇನು? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ದ್ವಿಸ್ಥಾನಪಲ್ಲಟ ಕ್ರಿಯೆಯನ್ನ ಏನಂತ ಕರೀತಾರೆ? ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಸಂಯುಕ್ತಗಳ ನಡುವೆ ಅಯಾನುಗಳ ವಿನಿಮಯ ಆಗುತ್ತೆ. ಎಲ್ಲಿ ಎರಡು ಸಂಯುಕ್ತಗಳ ನಡುವೆ ಅಯಾನುಗಳ ವಿನಿಮಯ ಆಗುತ್ತೆ ಅದನ್ನ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ Na plus Cl minus. ಇನ್ನು ಉಷ್ಣ ಹೊರಬಿಡುವ ಕ್ರಿಯೆ ಅಂದ್ರೇನು? ಹೀಟ್ ರಿಲೀಸ್ ಆಗುತ್ತೆ, ದಟ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈಗಂದ್ರೆ ಏನು? ಶಾಖವನ್ನ ಬಿಡುಗಡೆ ಮಾಡುವ ಕ್ರಿಯೆಯನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಉಷ್ಣ ಹೀರುವ ಕ್ರಿಯೆ ಉಷ್ಣ ಹೀರುವ ಕ್ರಿಯೆ ಅಂದ್ರೇನು? ಎಂಡೋಥರ್ಮಿಕ್ ರಿಯಾಕ್ಷನ್. ಇದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಕಾರ್ಬನ್ ಅನ್ನ ಸುಡುವುದು, ಉಸಿರಾಟ, ದ್ಯುತಿ ಸಂಶ್ಲೇಷಣೆ, ನೀರನ್ನ ಘನೀಕರಿಸುವುದು. ನೋಡಿ, ಹೀಟ್ ಅನ್ನ ತಗೊಳ್ಳೋದು, ಒಳಗಡೆ ತಗೊಳ್ಳೋದು. ಸೊ ದಟ್ ದ್ಯುತಿ ಸಂಶ್ಲೇಷಣೆ ಮೀನ್ಸ್ ಫೋಟೋಸಿಂಥಸಿಸ್ ಇಸ್ ದ ರೈಟ್ ಆನ್ಸರ್. ಆಕ್ಸೈಡೇಷನ್ ರಿಯಾಕ್ಷನ್ ಅಥವಾ ಆಕ್ಸೈಡೇಷನ್ ಅಂದ್ರೆ ಏನು? ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಳೋದನ್ನು ಆಕ್ಸೈಡೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಆಕ್ಸೈಡೇಷನ್? ಆಕ್ಸೈಡೇಷನ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಳುತ್ತೆ.
ಆಮೇಲೆ ರಿಡಕ್ಷನ್ ಅಂತ ಅಂದ್ರೆ ಏನು, ಎಲೆಕ್ಟ್ರಾನ್ಗಳನ್ನ ಪಡ್ಕೊಳ್ಳೋದು. ಓಕೆ, ಎಲೆಕ್ಟ್ರಾನ್ಗಳನ್ನ ಪಡ್ಕೊಳ್ಳೋದು. ರೆಡ್ಯೂಸ್ ಅಂದ್ರೆ ಕಮ್ಮಿ ಇರುತ್ತೆ, ಸೊ ದಟ್ ಅದು ಪಡ್ಕೊಳ್ಳುತ್ತೆ, ಎಲೆಕ್ಟ್ರಾನ್ಗಳನ್ನ ಪಡೆಯುವಂಥದ್ದು. ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಒಟ್ಟಿಗೆ ನಡೆಯುವ ಕ್ರಿಯೆಗಳನ್ನ ಏನಂತ ಕರೀತಾರೆ, ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರೀತಾರೆ. ಓಕೆ, ಕಬ್ಬಿಣ ತುಕ್ಕು ಹಿಡಿಯುವುದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ, ಅದು ಆಕ್ಸೈಡೇಷನ್. ಓಕೆ, ಅದು ಏನಂತ ಕರಿತೀವಿ, ಆಕ್ಸೈಡೇಷನ್ ಕ್ರಿಯೆ. ಓಕೆ, ಅದು ಆಕ್ಸೈಡೇಷನ್ ಕ್ರಿಯೆ ಅಂತ ಹೇಳಿ ಕರಿತೀವಿ. ರಾಸಾಯನಿಕ ಸಮೀಕರಣದಲ್ಲಿ ವೇಗವರ್ಧಕವನ್ನ ಎಲ್ಲಿ ಬರೆಯಲಾಗುತ್ತೆ ಅಥವಾ ಬಳಸಲಾಗುತ್ತೆ ಅಂದ್ರೆ ಬಾಣದ ಗುರುತಿನ ಮೇಲೆ ಅಥವಾ ಕೆಳಗೆ ಈ ಕೆಟಲಿಸ್ಟ್ ಅನ್ನ ಉಪಯೋಗಿಸ್ತಾರೆ. ಮೀನ್ಸ್ ಈಗ A ಪ್ಲಸ್ ಬಿ ಗಿವ್ಸ್ ರೈಸ್ ಟು ಅಂತ ಹೇಳಿದಾಗ ಇಲ್ಲಿ ಕೆಟಲಿಸ್ಟ್ ಹೆಸರನ್ನ ಇಲ್ಲಿ ಅಥವಾ ಇಲ್ಲಿ ಬರೆಯುವಂಥದ್ದು. ಅವಕ್ಷೇಪಣ ಅಂದ್ರೇನು, ಪ್ರೆಸಿಪಿಟೇಷನ್ ಅಂತಂದ್ರೆ ಏನು, ಕರಗದ ಘನ ವಸ್ತು ಉತ್ಪತ್ತಿಯಾಗುವಂತ ಕ್ರಿಯೆಯನ್ನ ಪ್ರೆಸಿಪಿಟೇಷನ್ ಅಂತ ಹೇಳ್ತೀವಿ. ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣಗಳನ್ನ ಮಿಶ್ರಣ ಮಾಡಿದಾಗ ಯಾವ ಬಣ್ಣದ ಅವಕ್ಷೇಪ ಉಂಟಾಗುತ್ತೆ ಅಂದ್ರೆ ಲೆಡ್ ನೈಟ್ರೇಟ್ ಮತ್ತೆ ಪೊಟ್ಯಾಷಿಯಂ ಅಯೋಡೈಡ್ ಇವೆರಡು ದ್ರಾವಣಗಳನ್ನ ನಾವು ಮಿಕ್ಸ್ ಮಾಡಿದಾಗ ಉಂಟಾಗುವಂತಹ ಪ್ರೆಸಿಪಿಟೇಷನ್ ಯಾವುದು, ದಟ್ ಇಸ್ ಯೆಲ್ಲೋ ಕಲರ್ ಪ್ರೆಸಿಪಿಟೇಷನ್ ಸಿಗುತ್ತೆ. ಇನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ನೋಡಿ, ಸಿಮೆಂಟ್ ತಯಾರಿಕೆಯಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಭಜನೆ ಕ್ರಿಯೆ ನಡೆಯುತ್ತೆ. ಓಕೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ವಿಭಜನೆ. ಸಲ್ಫ್ಯೂರಿಕ್ ಆಮ್ಲವನ್ನ ನೀರಿನೊಂದಿಗೆ ಮಿಶ್ರಣ ಮಾಡುವುದು ಯಾವ ರೀತಿಯ ಕ್ರಿಯೆ ನೋಡಿ, ಸಲ್ಫ್ಯೂರಿಕ್ ಆಸಿಡ್ ಅನ್ನ ತಗೊಂಡು ನೀರಿನಲ್ಲಿ ಮಿಶ್ರಣ ಮಾಡ್ತಾರೆ. ಓಕೆ, ಸೊ ಆಗ ಬಿಸಿ ಅನುಭವ ಉಂಟಾಗುತ್ತೆ, ಅದನ್ನ ಅಂದ್ರೆ ಸಲ್ಫ್ಯೂರಿಕ್ ಆಮ್ಲವನ್ನ ನೀರಿಗೆ ನಿಧಾನವಾಗಿ ಮಿಕ್ಸ್ ಅಪ್ ಮಾಡುವಂತದ್ದು. ಸೊ ಇದನ್ನ ಉಷ್ಣ ಹೊರಬಿಡುವ ಕ್ರಿಯೆ ಅಂದ್ರೇನು, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ರಾಸಾಯನಿಕ ಕ್ರಿಯೆಯಲ್ಲಿ ಅನಿಲ ಬಿಡುಗಡೆಯನ್ನ ಹೇಗೆ ಸೂಚಿಸಬಹುದು ನೋಡಿ, ರಾಸಾಯನಿಕ ಕ್ರಿಯೆ ಮೀನ್ಸ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅನಿಲ ಬಿಡುಗಡೆಯನ್ನ ಮೇಲ್ಮುಖ ಬಾಣದಿಂದ ಗುರುತಿಸ್ತಾರೆ. ಓಕೆ, ಅಂದ್ರೆ ಇಲ್ಲಿ ಅನಿಲ ಬಿಡುಗಡೆಯಾಗಿದೆ ಅಂತ. ಕಬ್ಬಿಣ ಮತ್ತು ಸಲ್ಫರ್ನ ರಾಸಾಯನಿಕ ಕ್ರಿಯೆಯಿಂದ ಏನಾಗುತ್ತೆ, ಕಬ್ಬಿಣ ಮತ್ತು ಸಲ್ಫರ್ನ ಕೆಮಿಕಲ್ ರಿಯಾಕ್ಷನ್ ಇಂದ ಒಂದು ಹೊಸ ರಾಸಾಯನಿಕ ಸಂಯುಕ್ತ ಉತ್ಪತ್ತಿ ಆಗುತ್ತೆ. ಕಾರ್ಬನ್ ಅನ್ನ ಆಮ್ಲಜನಕದಲ್ಲಿ ಸುಟ್ಟಾಗ, ಈಗ ಕಾರ್ಬನ್ ಅನ್ನ ಹೊರಗಡೆ ಗಾಳಿಯಲ್ಲಿ ಆಮ್ಲಜನಕ ಏನಿರುತ್ತೆ ಅಲ್ಲಿ ನಾವು ಅದನ್ನ ಸುಟ್ಟಾಗ ಏನು ಉಂಟಾಗುತ್ತೆ, ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ರಾಸಾಯನಿಕ ಸಮೀಕರಣದಲ್ಲಿ ಘನಸ್ಥಿತಿಯನ್ನ ಹೇಗೆ ಪ್ರತಿನಿಧಿಸಲಾಗುತ್ತೆ, ರಾಸಾಯನಿಕ ಸಮೀಕರಣದಲ್ಲಿ ಎಸ್ ಅಂತ ಹೇಳಿದ್ರೆ ಅದು ಸಾಲಿಡ್ ಸ್ಟೇಟ್ ಅಂತ, ಜಿ ಅಂತ ಹೇಳಿದ್ರೆ ಅದು ಗ್ಯಾಸಿಯಸ್ ಸ್ಟೇಟ್ ಅಂತ, ಎ ಕ್ಯೂ ಅಂದ್ರೆ ಅದು ಅಕ್ವೇಯಸ್ ಸೊಲ್ಯೂಷನ್ ಅಂತ, ಈ ರೀತಿ ಇದ್ರೆ ಅಂದ್ರೆ ಇದು ಲಿಕ್ವಿಡ್ ಸ್ಟೇಟ್ ಅಂತ. ರಾಸಾಯನಿಕ ಸಮೀಕರಣದಲ್ಲಿ ಜಲದ್ರಾವಣವನ್ನ ಹೇಗೆ ಪ್ರತಿನಿಧಿಸಲಾಗುತ್ತೆ, ದಟ್ ಇಸ್ AQ ಅಕ್ವೇಯಸ್ ಸೊಲ್ಯೂಷನ್. ಯಾವ ಕ್ರಿಯೆಯನ್ನ ರೆಡಾಕ್ಸ್ ಕ್ರಿಯೆ ಅಂತ ಹೇಳ್ತೀವಿ, ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಜೊತೆಯಾಗಿ ನಡೆಯೋದು, ಅದನ್ನ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ತಟಸ್ಥೀಕರಣ ಕ್ರಿಯೆ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಈ ಎರಡರ ಪ್ರತಿಕ್ರಿಯೆ ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ. ಈಗ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ. ಓಕೆ, ಇನ್ನು ಎಲೆಕ್ಟ್ರೋಲೈಸಿಸ್ ಇದು ಯಾವ ರೀತಿಯ ಕ್ರಿಯೆ ನೋಡಿ, ಲೈಸಿಸ್ ಅಂತ ಅಂದ್ರೆ ಏನು, ಕಟ್ ಮಾಡೋದು ಅಂತ, ವಿಭಜನೆ ಮಾಡೋದು. ಓಕೆ, ಸೊ ವಿದ್ಯುತ್ ವಿಭಜನೆಯು ಯಾವ ರೀತಿಯ ಕ್ರಿಯೆ ಅಂತ ಹೇಳಿದ್ರೆ ಇದು ವಿಭಜನಾ ಪ್ರಕ್ರಿಯೆ ಆಗಿರುತ್ತೆ. ರಾಸಾಯನಿಕ ಕ್ರಿಯೆಯಲ್ಲಿ ಶಾಖ, ಬೆಳಕು ಮತ್ತು ಅನಿಲ ಬಿಡುಗಡೆಯಾದ್ರೆ ಇದು ಯಾವುದನ್ನ ಸೂಚಿಸುತ್ತೆ, ಅದು ಏನನ್ನ ಸೂಚಿಸುತ್ತೆ ಅಂದ್ರೆ ರಾಸಾಯನಿಕ ಬದಲಾವಣೆಯನ್ನ ಸೂಚಿಸುತ್ತೆ. ಮೀನ್ಸ್ ಅಲ್ಲಿ ಏನೋ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ಅದು ಸೂಚಿಸುತ್ತೆ. ಕಬ್ಬಿಣದ ಚೂರುಗಳನ್ನ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಹಾಕಿದಾಗ ನೋಡಿ, ಕಬ್ಬಿಣದ ಚೂರುಗಳನ್ನ ನಾವು ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಹಾಕಿದಾಗ ಯಾವ ಕ್ರಿಯೆ ನಡೆಯುತ್ತೆ, ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ಸ್ಥಾನಪಲ್ಲಟ ಕ್ರಿಯೆ ನಡೆಯುತ್ತೆ. ದ್ಯುತಿ ಸಂಶ್ಲೇಷಣೆಯನ್ನ ಉಷ್ಣ ಹೊರಬಿಡುವ ಅಥವಾ ಉಷ್ಣ ಹೀರಿಕೊಳ್ಳುವ ಕ್ರಿಯೆಗೆ ವರ್ಗೀಕರಿಸಿದ್ರೆ ಅದು ಯಾವ ವರ್ಗಕ್ಕೆ ಸೇರುತ್ತೆ ನೋಡಿ, ಫೋಟೋಸಿಂಥಸಿಸ್ ಅನ್ನ ಉಷ್ಣ ಹೊರಬಿಡುವ ಅಥವಾ ಉಷ್ಣ ಹೀರಿಕೊಳ್ಳುವ ಕ್ರಿಯೆಗೆ ನಾವೇನಾದ್ರೂ ವರ್ಗೀಕರಿಸಿದ್ರೆ ಅದು ಯಾವ ವರ್ಗಕ್ಕೆ ಸೇರುತ್ತೆ ಅಂದ್ರೆ, ಇವಾಗ ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ ಅಂತ ಹೇಳಿ ನಾವು 2 ಗ್ರೂಪ್ ಮಾಡಿದಾಗ ಈ ಫೋಟೋಸಿಂಥಸಿಸ್ ನ ಯಾವ ಗ್ರೂಪ್ ಅಲ್ಲಿ ಇಡಬಹುದು, ಉಷ್ಣವನ್ನ ಹೀರಿಕೊಳ್ಳುವ ವರ್ಗಕ್ಕೆ ಅದನ್ನ ಸೇರಿಸಬಹುದು. ಕೊಳೆತ ಆಹಾರದ ವಾಸನೆಗೆ ಕಾರಣ ಏನು, ಡ್ಯೂ ಟು ಆಕ್ಸೈಡೇಷನ್. ಓಕೆ, ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ವೇಗವರ್ಧಕದ ಪಾತ್ರ ಏನು, ರಾಸಾಯನಿಕ ಕ್ರಿಯೆಯಲ್ಲಿ ವೇಗವರ್ಧಕ ಮೀನ್ಸ್ ಕೆಟಲಿಸ್ಟ್ ನ ಪಾತ್ರ ಏನು ಅಂತ ಅಂದ್ರೆ ಇದು ಕ್ರಿಯೆಯ ವೇಗವನ್ನ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ ಅದನ್ನ ಬಳಸ್ತಾರೆ. ಓಕೆ, ಕಂಟ್ರೋಲ್ ಮಾಡೋದಕ್ಕೆ ಮೀನ್ಸ್ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ. ರಾಸಾಯನಿಕ ಸಮೀಕರಣದಲ್ಲಿ ಸಮತೋಲನ ಚಿಹ್ನೆ ಏನನ್ನ ಸೂಚಿಸುತ್ತೆ, ಸಮತೋಲನ ಚಿಹ್ನೆ ಅಲ್ಲ ಅದು, ಸಮತೋಲನ ಚಿಹ್ನೆ ಈ ರೀತಿ, ಈ ಚಿಹ್ನೆ ಏನನ್ನ ಸೂಚಿಸುತ್ತೆ ಅಂದ್ರೆ
ಅದು ಕ್ರಿಯೆಯ ದಿಕ್ಕನ್ನ ತೋರಿಸುತ್ತೆ. ಓಕೆ, ಇನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆಯನ್ನ ಯಾವಾಗ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ? ಇವಾಗ ದ್ವಿಸ್ಥಾನಪಲ್ಲಟ ಮೀನ್ಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನು ಯಾವಾಗ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಅಂದ್ರೆ, ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವೆ ಏನಾದ್ರೂ ಪ್ರತಿಕ್ರಿಯೆ ನಡೆದಿದ್ರೆ ಮಾತ್ರ ನಾವು ಅದನ್ನ ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇನ್ನು ಕಬ್ಬಿಣ ಮತ್ತು ತಾಮ್ರದ ನಡುವಿನ ಪ್ರತಿಕ್ರಿಯೆಯಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲ ಲೋಹ? ಕಬ್ಬಿಣ ಮತ್ತು ತಾಮ್ರ, ಈ ಎರಡರಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲ ಲೋಹ? ಕಬ್ಬಿಣನ ತಾಮ್ರನ ಅಂತ ನೋಡಿದಾಗ ಕಬ್ಬಿಣ ಏನಿದೆ ದಿಸ್ ಇಸ್ ವೆರಿ ರಿಯಾಕ್ಟಿವ್. ಆಮೇಲೆ ರಾಸಾಯನಿಕ ಸಮೀಕರಣದಲ್ಲಿ ಜಲಜನಕದ ಸ್ಥಿತಿಯನ್ನ ಹೇಗೆ ಸೂಚಿಸಲಾಗುತ್ತೆ? ಈಗ ಜಲಜನಕ ಅಂದ್ರೆ ಏನು? ಇಟ್ ಇಸ್ ಗ್ಯಾಸ್. ಸೊ ಇದನ್ನ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಈ ರೀತಿ ಸೂಚಿಸ್ತೀವಿ. ಯಾವ ವಿಧದ ರಾಸಾಯನಿಕ ಕ್ರಿಯೆಯಲ್ಲಿ ಶಾಖವು ಒಂದು ಅವಶ್ಯಕ ಭಾಗವಾಗಿರುತ್ತೆ? ನೋಡಿ, ಯಾವ ವಿಧದ ರಾಸಾಯನಿಕ ಕ್ರಿಯೆಯಲ್ಲಿ ಶಾಖ ಒಂದು ಅವಶ್ಯಕ ಭಾಗ ಆಗಿರುತ್ತೆ ಅಂದ್ರೆ ಇಟ್ ಈಸ್ ಆಕ್ಚುಲಿ ನೀಡೆಡ್. ಹೀಟ್ ಅನ್ನುವಂಥದ್ದು ಇದು ಅತ್ಯವಶ್ಯಕ. ಅದು ಯಾವಾಗ ಅಂತ ಹೇಳಿದಾಗ ಉಷ್ಣ ಹೀರಿಕೊಳ್ಳುವಾಗ. ಓಕೆ, ಉಷ್ಣ ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆಯಲ್ಲಿ ಶಾಖವು ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಇದ್ದಾಗ ಅಲ್ಲಿ ಶಾಖ ಅವಶ್ಯಕ ಭಾಗ ಆಗಿರುತ್ತೆ. ಸುಣ್ಣದ ನೀರಿಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಯಿಸಿದಾಗ ಏನಾಗುತ್ತೆ? ಸುಣ್ಣದ ನೀರು ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಇನ್ನು ನೈಟ್ರೇಟ್ ಗುಂಪಿನಿಂದ ಬಿಡುಗಡೆಯಾಗುವ ಅನಿಲದ ವಿಧ ಯಾವುದು? ನೋಡಿ, ನೈಟ್ರೇಟ್ ಗುಂಪಿನಿಂದ ಬಿಡುಗಡೆಯಾಗುವ ಅನಿಲದ ವಿಧ ಬಂದು ನೈಟ್ರೋಜನ್ ಡೈಆಕ್ಸೈಡ್ ಆಗಿರುತ್ತೆ. ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಕ್ರಿಯಕಗಳ ಒಟ್ಟು ದ್ರವ್ಯರಾಶಿಯು ಯಾವುದಕ್ಕೆ ಸಮನಾಗಿರುತ್ತೆ ಅಂದ್ರೆ ಅದು ಉತ್ಪನ್ನಗಳ ಒಟ್ಟು ರಾಶಿಗೆ ಸಮನಾಗಿರುತ್ತೆ. ಈಗ ನೋಡಿ, A+B ಇವೆರಡರ ದ್ರವ್ಯರಾಶಿ ಯಾವುದಕ್ಕೆ ಸಮನಾಗಿರುತ್ತೆ? ಈ AB ಗೆ ಅದು ಈಕ್ವಲ್ ಆಗಿರುತ್ತೆ. ಅದಕ್ಕೆ ನಾವು ಲಾಸ್ಟ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದು. ಓಕೆ, ಯಾವ ರೀತಿಯ ಪ್ರತಿಕ್ರಿಯೆಯಲ್ಲಿ ಶಾಖವನ್ನ ಹೀರಿಕೊಳ್ಳುವ ಅವಶ್ಯಕತೆ ಇಲ್ಲ? ದಟ್ ಇಸ್ ಇನ್ ಉಷ್ಣ ಹೊರಬಿಡುವ ಮೀನ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಶಾಖವನ್ನ ಹೀರಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಇನ್ನು ದಹನ ಕ್ರಿಯೆ ಮೀನ್ಸ್ ಕಂಬಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಯಾವುದು? ಮೇಣದ ಬತ್ತಿಯನ್ನ ಸುಡೋದೇನಿದೆಯಲ್ಲ, ದಿಸ್ ಇಸ್ ಕಂಬಷನ್ ರಿಯಾಕ್ಷನ್. ಸಲ್ಫ್ಯೂರಿಕ್ ಆಮ್ಲವನ್ನ ನೀರಿಗೆ ಮಿಶ್ರಣ ಮಾಡಿದಾಗ ಏನಾಗುತ್ತೆ? ನೋಡಿ, ಸಲ್ಫ್ಯೂರಿಕ್ ಆಸಿಡ್ ಅನ್ನ ನಾವು ನೀರಿಗೆ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ರೆ ಅಲ್ಲಿ ತಾಪಮಾನ ಹೆಚ್ಚಾಗುತ್ತೆ. ಅದರದ್ದು ಟೆಂಪರೇಚರ್ ಏನಿರುತ್ತೆ ಹಿಡ್ಕೊಂಡಾಗ ಅಂದ್ರೆ ಬಿಸಿ ಅನುಭವ ಉಂಟಾಗುತ್ತೆ, ಮೀನ್ಸ್ ತಾಪಮಾನ ಹೆಚ್ಚಾಗುತ್ತೆ. ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ಎಲ್ಲಾ ಭೌತಿಕ ಬದಲಾವಣೆಗಳು ರಾಸಾಯನಿಕ ಕ್ರಿಯೆಗಳು, ಎಲ್ಲಾ ರಾಸಾಯನಿಕ ಕ್ರಿಯೆಗಳು ಭೌತಿಕ ಬದಲಾವಣೆಗಳು. ಓಕೆ, ಭೌತಿಕ ಬದಲಾವಣೆಯಲ್ಲಿ ಯಾವುದೇ ಹೊಸ ಪದಾರ್ಥ ಉತ್ಪತ್ತಿ ಆಗೋದಿಲ್ಲ. ಭೌತಿಕ ಬದಲಾವಣೆಯಲ್ಲಿ ಹೊಸ ಪದಾರ್ಥ ಉತ್ಪತ್ತಿ ಆಗುತ್ತದೆ. ನೋಡಿ, ಫಿಸಿಕಲ್ ಚೇಂಜ್ ಅಲ್ಲಿ ಯಾವುದೇ ಒಂದು ಹೊಸ ಪದಾರ್ಥ ಉತ್ಪತ್ತಿ ಆಗೋದಿಲ್ಲ ಅನ್ನುವಂಥದ್ದು ಸರಿಯಾದಂತ ಹೇಳಿಕೆ. ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲವು ಗುಳ್ಳೆಗಳ ರೂಪದಲ್ಲಿ ಕಂಡ್ರೆ ಈ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾದಂತ ಅನಿಲವು ಗುಳ್ಳೆಗಳ ರೂಪದಲ್ಲಿ ಕಂಡು ಬಂದ್ರೆ ಅಲ್ಲಿ ಅನಿಲ ವಿಮೋಚನೆ ಆಗಿದೆ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಅನಿಲ ವಿಮೋಚನೆ ಅಂತ ಹೇಳಿ ಕರೀತಾರೆ. ಒಂದು ಸಮತೋಲಿತ ರಾಸಾಯನಿಕ ಸಮೀಕರಣ ಅಂದ್ರೇನು? ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪ್ರತಿಕ್ರಿಯಕಗಳ ಕಡೆ ಮತ್ತು ಉತ್ಪನ್ನಗಳ ಕಡೆ ಇರುವಂತ ಪ್ರತಿಯೊಂದು ಪರಮಾಣುವಿನ ಸಂಖ್ಯೆ ಹೇಗಿರುತ್ತೆ? ಸಮನಾಗಿ ಇರುತ್ತೆ. ಆಮ್ಲ ಮತ್ತು ಲೋಹದ ನಡುವೆ ಪ್ರತಿಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತೆ? ನೋಡಿ, ಒಂದು ಆಮ್ಲ ಮತ್ತು ಲೋಹ ಅಂದ್ರೇನು? ಆಸಿಡ್ ಮತ್ತೆ ಮೆಟಲ್ ಇವೆರಡರ ನಡುವೆ ರಿಯಾಕ್ಷನ್ ಆದಾಗ ಯಾವ ಒಂದು ಅನಿಲ ಬಿಡುಗಡೆ ಆಗುತ್ತೆ? ದಟ್ ಇಸ್ ಹೈಡ್ರೋಜನ್. ಇದು ಬಿಡುಗಡೆ ಆಗುತ್ತೆ. ಓಕೆ, ಛಾಯಾಗ್ರಹಣದಲ್ಲಿ ಬಳಸುವ ಸಿಲ್ವರ್ ಬ್ರೋಮೈಡ್ ಬೆಳಕಿಗೆ ಒಡ್ಡಿದಾಗ ಏನಾಗುತ್ತೆ? ನೋಡಿ, ಫೋಟೋಗ್ರಫಿಯಲ್ಲಿ ಸಿಲ್ವರ್ ಬ್ರೋಮೈಡ್ ಅನ್ನ ಬಳಸ್ತಾರೆ. ಅದನ್ನ ಬೆಳಕಿಗೆ ಒಡ್ಡಿದಾಗ ಏನಾಗುತ್ತೆ? ಅದು ವಿಭಜನೆ ಆಗುತ್ತೆ. ಅದು ವಿಭಜನೆ ಆಗುತ್ತೆ. ಯಾವ ಲೋಹವು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ? ಈಗ ನಾವು ಕಬ್ಬಿಣ ಮತ್ತು ತಾಮ್ರ ನೋಡಿದಾಗ ಕಬ್ಬಿಣ ಏನಿದೆ ಇಟ್ ಇಸ್ ವೆರಿ ರಿಯಾಕ್ಟಿವ್. ಸೊ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ ಬಂದ್ಬಿಟ್ಟು ಸತು, ದಟ್ ಇಸ್ ಜಿಂಕ್ ಅಂತ ಹೇಳ್ತೀವಿ. ರಾಸಾಯನಿಕ ಸಮೀಕರಣದಲ್ಲಿ ಅನಿಲದ ಸ್ಥಿತಿಯನ್ನ ಹೇಗೆ ಬರೆಯಲಾಗುತ್ತೆ? ದಟ್ ಇಸ್ ಡಿ. ಜಲೀಯ ದ್ರಾವಣ ಅಂದ್ರೆ ಏನು? ಅಕ್ವೇಯಸ್ ಸೊಲ್ಯೂಷನ್ ಅಂತ ನಾವು ಮಾತಾಡಿದ್ವಿ, ಹೌದಲ್ವಾ? ಸೊ ವಾಟ್ ಡಸ್ ಇಟ್ ಮೀನ್? ಅಕ್ವೇಯಸ್ ಸೊಲ್ಯೂಷನ್ ಅಂದ್ರೆ ಏನು? ದ್ರಾವಣದಲ್ಲಿನ ದ್ರವ ನೀರಾಗಿರುತ್ತೆ, ಅದನ್ನ ಅಕ್ವೇಯಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ.
ಅಂದ್ರೆ ಅಕ್ವೇಯಸ್ ಸೊಲ್ಯೂಷನ್ ಅಂತ ಅಂದ್ರೆ ಒಂದು ಸೊಲ್ಯೂಷನ್ ಅಲ್ಲಿ ಇರುವಂತದ್ದು ದ್ರವ ಏನಿರುತ್ತೆ ಅದು ನೀರಾಗಿರುತ್ತೆ ಅಂತ ಹೇಳಿ. ಓಕೆ, ರಾಸಾಯನಿಕ ಕ್ರಿಯೆಯ ವೇಗವನ್ನ ಯಾವ ಅಂಶಗಳು ಪ್ರಭಾವಿಸ್ತವೆ? ಈಗ ನೋಡಿ, ರಾಸಾಯನಿಕ ಕ್ರಿಯೆಯ ಅದು ವೇಗ ಏನಿರುತ್ತೆ, ಫಾಸ್ಟ್ ಕೆಮಿಕಲ್ ರಿಯಾಕ್ಷನ್ ಏನಿರುತ್ತೆ, ಅದು ಯಾವೆಲ್ಲ ಅಂಶಗಳನ್ನ ಪ್ರಭಾವಿಸುತ್ತೆ ಅಂದ್ರೆ ತಾಪಮಾನ, ಒತ್ತಡ ಮತ್ತೆ ವೇಗವರ್ಧಕ ಉಪಸ್ಥಿತಿ. ಸೊ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಯಾವ ಕ್ರಿಯೆಯನ್ನ ರೆಡಾಕ್ಸ್ ಕ್ರಿಯೆ ಅಂತ ಹೇಳ್ತೀವಿ? ಇಲ್ಲಿ ನೋಡಿ, ಇವಾಗ ರೆಡಾಕ್ಸ್ ಕ್ರಿಯೆ, ಯಾವ ಕ್ರಿಯೆಯನ್ನ ರೆಡಾಕ್ಸ್ ಕ್ರಿಯೆ ಎಂದು ಕರೆಯಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದನ್ನ ರೆಡಾಕ್ಸ್ ಕ್ರಿಯೆ ಅಂತ ಕರೆಯಲ್ಲ? ಲೋಹಗಳ ತುಕ್ಕು, ಹೌದು, ಇದು ರೆಡಾಕ್ಸ್ ಕ್ರಿಯೆ. ಉಸಿರಾಟ, ಇದು ಕೂಡ ಹೌದು. ಆಮೇಲೆ ದ್ಯುತಿ ಸಂಶ್ಲೇಷಣೆ, ನೋಡಿ ದ್ಯುತಿ ಸಂಶ್ಲೇಷಣೆ ಏನಿದೆ ಇದು ರೆಡಾಕ್ಸ್ ಕ್ರಿಯೆ ಅಲ್ಲ. ಓಕೆ, ಯಾವ ರೀತಿಯ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿಕ್ರಿಯಕಗಳು ಒಂದಾಗಿ ಒಂದು ಏಕ ಉತ್ಪನ್ನವನ್ನ ರೂಪಿಸುತ್ತೆ? ದಟ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ದಟ್ ಇಸ್ ಸೇರುವಿಕೆ ಕ್ರಿಯೆ. ಯಾವ ಕ್ರಿಯೆಯನ್ನ ಉತ್ಪನ್ನಗಳ ಸ್ಥಾನಪಲ್ಲಟ ಅಂತ ಹೇಳಿ ಕರೀತಾರೆ? ಯಾವ ಕ್ರಿಯೆಯನ್ನ ಉತ್ಪನ್ನಗಳ ಸ್ಥಾನಪಲ್ಲಟ, ದಟ್ ಇಸ್ ದ್ವಿಸ್ಥಾನಪಲ್ಲಟವನ್ನ. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಕ್ರಿಯಕಗಳ ದ್ರವ್ಯರಾಶಿ ಯಾಕೆ ಸಮನಾಗಿರಬೇಕು? ಯಾಕೆ ಸಮನಾಗಿರಬೇಕು ಅಂದ್ರೆ ಅದು ದ್ರವ್ಯರಾಶಿ ಸಂರಕ್ಷಣಾ ನಿಯಮವನ್ನ ಪಾಲಿಸಬೇಕು, ಅದಕ್ಕೋಸ್ಕರ. ಬಿಡುಗಡೆಯಾದ ಅನಿಲವು ನೀರಿನ ಮೂಲಕ ಹಾದು ಹೋದಾಗ, ಈಗ ಬಿಡುಗಡೆಯಾಗಿದೆ, ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಗ್ಯಾಸ್ ಅಂತ ಇಟ್ಕೊಳ್ಳಿ, ಅದು ಬಿಡುಗಡೆಯಾದ ಅದು ನೀರಿನ ಮೂಲಕ ಹಾದು ಹೋದಾಗ ಅದರ ಬಣ್ಣ ಬದಲಾದ್ರೆ ಅದನ್ನು ಏನನ್ನ ಸೂಚಿಸುತ್ತೆ? ಹೊಸ ರಾಸಾಯನಿಕ ಪದಾರ್ಥ ಉತ್ಪತ್ತಿ ಆಗಿದೆ ಅಂತ ಹೇಳಿ ಅದು ಸೂಚಿಸುತ್ತೆ. ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣಗಳ ಪ್ರತಿಕ್ರಿಯೆಯಲ್ಲಿ ಉಂಟಾಗುವಂತಹ ಹಳದಿ ಅವಕ್ಷೇಪದ ರಾಸಾಯನಿಕ ಸೂತ್ರ ಏನು? ದಟ್ ಇಸ್ PbL2. ಓಕೆ, ಪೊಟ್ಯಾಷಿಯಂ ಅಯೋಡೈಡ್ PbI. ಓಕೆ, ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣಗಳ ಪ್ರತಿಕ್ರಿಯೆಯಲ್ಲಿ ಹಳದಿ ಅವಕ್ಷೇಪ ಮೀನ್ಸ್ ಯೆಲ್ಲೋ ಕಲರ್ ಪ್ರೆಸಿಪಿಟೇಟ್ ಉಂಟಾಗುತ್ತೆ. ಅದರ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು PbI2. ಆಹಾರ ಹಾಳಾಗಲು ಯಾವ ರಾಸಾಯನಿಕ ಕ್ರಿಯೆ ಕಾರಣ? ಆಕ್ಸೈಡೇಷನ್ ರಿಯಾಕ್ಷನ್ ಕಾರಣ ಆಗುತ್ತೆ ಆಹಾರ ಹಾಳಾಗೋದಕ್ಕೆ. ಇನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಅಯಾನುಗಳು ಹೇಗೆ ಪ್ರತಿಕ್ರಿಯಿಸ್ತವೆ? ಧನ ಮತ್ತು ಋಣ ಎರಡು ಅಯಾನುಗಳು ವಿನಿಮಯಗೊಳ್ಳೋದ್ರ ಮೂಲಕ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಅಯಾನುಗಳು ಈ ರೀತಿಯಾಗಿ ಪ್ರತಿಕ್ರಿಯಿಸ್ತವೆ. ಮೀನ್ಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಅಲ್ಲಿ ಆಗುತ್ತೆ. ಯಾವ ರೀತಿಯ ಕ್ರಿಯೆಯನ್ನ ವಿಭಜನಾ ಕ್ರಿಯೆ ಅಂತ ಹೇಳಿ ಕರೆಯೋದಿಲ್ಲ ಅಂತ ಕೇಳಿದರೆ? ವಿದ್ಯುತ್ ವಿಭಜನೆ, ದ್ಯುತಿ ವಿಭಜನೆ, ಉಷ್ಣ ವಿಭಜನೆ ಮತ್ತು ಸ್ಥಾನಪಲ್ಲಟ ವಿಭಜನೆ. ನೋಡಿ, ವಿಭಜನಾ ಕ್ರಿಯೆ, ಓಕೆ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಇದು ವಿದ್ಯುತ್ ವಿಭಜನೆನೂ ಬರುತ್ತೆ, ದ್ಯುತಿ ವಿಭಜನೆ ಬರುತ್ತೆ, ಉಷ್ಣ ವಿಭಜನೆ ಬರುತ್ತೆ. ಬಟ್ ಸ್ಥಾನಪಲ್ಲಟ ವಿಭಜನೆ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇದು ಇದೇ ಬೇರೆ ಆಗೋದ್ರಿಂದ, ಇದೇ ಒನ್ ಟೈಪ್ ಆಫ್ ರಿಯಾಕ್ಷನ್ ಆಗೋದ್ರಿಂದ ಸ್ಥಾನಪಲ್ಲಟ ವಿಭಜನೆಯನ್ನ ನಾವು ವಿಭಜನಾ ಕ್ರಿಯೆ ಅಂತ ಹೇಳಿ ಕರೆಯೋದಿಲ್ಲ. ರಾಸಾಯನಿಕ ಸಮೀಕರಣದಲ್ಲಿ ತಾಪಮಾನ ಅಥವಾ ಒತ್ತಡವನ್ನ ಹೇಗೆ ಸೂಚಿಸಲಾಗುತ್ತೆ? ರಾಸಾಯನಿಕ ಸಮೀಕರಣದಲ್ಲಿ ಇವಾಗ ಟೆಂಪರೇಚರ್, ಒತ್ತಡ, ಇದನ್ನ ಹೇಗೆ ನಾವು ಸೂಚಿಸ್ತೀವಿ ಅಂತ ಹೇಳಿದ್ರೆ ಇದನ್ನ ಬಾಣದ ಗುರುತಿನ ಮೇಲೆ ಅಥವಾ ಕೆಳಗೆ ಸೂಚಿಸ್ತೀವಿ. ಮೀನ್ಸ್ ಈ ರೀತಿ 60 ಡಿಗ್ರಿ, ಇವಾಗ A+B, ಓಕೆ 60 ಡಿಗ್ರಿ, ಈ ತರ. ಇದನ್ನೇ ಆಯ್ತು ಅಂದ್ರೆ ಏನು ಅಂದ್ರೆ ಟೆಂಪರೇಚರ್, ಆಮೇಲೆ ಕೆಟಲಿಸ್ಟ್, ಇವನ್ನೆಲ್ಲ ಈ ಬಾಣದ ಗುರುತಿನ ಹತ್ರನೇ ಅಥವಾ ಮೇಲೆ ಅಥವಾ ಕೆಳಗಡೆನೆ ಇಂಡಿಕೇಟ್ ಮಾಡುವಂತದ್ದು. ರಾಸಾಯನಿಕ ಸಮತೋಲನದಲ್ಲಿ ಯಾವ ಪರಮಾಣುಗಳ ಸಂಖ್ಯೆ ಸಮನಾಗಿರುತ್ತೆ? ನೋಡಿ, ರಾಸಾಯನಿಕ ಸಮತೋಲನದಲ್ಲಿ ಯಾವ ಪರಮಾಣುಗಳ ಸಂಖ್ಯೆ ಸಮನಾಗಿರುತ್ತೆ ಅಂದ್ರೆ ಪ್ರತಿಕ್ರಿಯಕಗಳು ಮತ್ತು ಉತ್ಪನ್ನಗಳು ಅಂದ್ರೆ ಪ್ರಾಡಕ್ಟ್ಸ್, ಮೀನ್ಸ್ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್, ಇವೆರಡರ ಪರಮಾಣುಗಳ ಸಂಖ್ಯೆ ಸಮನಾಗಿ ಇರುತ್ತೆ. ಅಂದ್ರೆ ನಂಬರ್ ಆಫ್ ಆಟಮ್ಸ್ ಏನಿರುತ್ತೆ ಈ ಕೆಮಿಕಲ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಲ್ಲಿ ಆಟಮ್ ನಂಬರ್ ಏನಿರುತ್ತೆ ಅದು ಸೇಮ್ ಇರಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇದು ಯಾವ ತರ ಅಂತ ಹೇಳಿದ್ರೆ, ಈಗ ನೋಡಿ H2 + O gives rise to ಏನು? H2O. ಈ ತರ ಇಲ್ಲಿ ಎರಡು ಹೈಡ್ರೋಜನ್ ಆಟಮ್, ಇದು ಒಂದು ಆಕ್ಸಿಜನ್ ಆಟಮ್, ಇಲ್ಲೂ ಕೂಡ ಎರಡು ಹೈಡ್ರೋಜನ್ ಆಟಮ್, ಇಲ್ಲೂ ಕೂಡ ಒಂದು ಆಕ್ಸಿಜನ್ ಆಟಮ್. ಓಕೆ, ಈ ತರ. ಅದೇ ಇಲ್ಲಿ 2H2 + O ಅಂತ ಇದ್ರೆ ಇದನ್ನ ನಾವು ಬ್ಯಾಲೆನ್ಸ್ ಹೆಂಗ್ ಮಾಡ್ಬೇಕು? ಇಲ್ಲಿ H4 ಅಂತ ಬರೆಯಕ್ ಆಗಲ್ಲ. ಸೊ 2 H ಇದೆ ಇಲ್ಲಿ, ಸೊ ಇಲ್ಲಿ O 2 ಬರಿಬೇಕು. ಸೊ ಈ ತರ. ಓಕೆ, ಅಥವಾ ಎಸ್ O2. ಓಕೆ, ಈ ತರ ಇಂಡಿಕೇಟ್ ಮಾಡುವಂಥದ್ದು. ಎಸ್, ಈಗ ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆ,
ಸೊ ಇಲ್ಲಿಯವರೆಗೂ ಕಂಪ್ಲೀಟ್ MCQs ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ನಾವು ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.